ಇಲ್ಲವಾಗುತ್ತಲೇ ಎಲ್ಲವಾಗುವ ಅಧ್ಯಾಯ 15. ಉತ್ತರ ಭಾರತದ ಉತ್ತರ ಪ್ರದೇಶದಲ್ಲಿ ಇರುವಂತೆ ಅದೊಂದು ಚಿಕ್ಕ ಹಳ್ಳಿ. ತೀರ ಗುಡ್ಡಗಾಡು ಪ್ರದೇಶ, ಕಲ್ಲುಗಳನ್ನು ಕಟ್ಟಿ ಮಾಡಿದ ಗೋಡೆಗಳು, ಮೇಲೆ ಒಣ ಹುಲ್ಲೋ ಮತ್ತೇನೋ ಹೊದಿಸಿದ ಚಾವಣಿ. ಕರ್ನಾಟಕದ ಹಳ್ಳಿಗಳಲ್ಲಿ ಕಾಣುವ ಮಾಳಿಗೆ ಮನೆಗಳ ರೀತಿ ಕೆಲವು ಮನೆಗಳು. ಕೆಲವೊಮ್ಮೆ ಗೋಡೆಗಳು ಮಣ್ಣಿನದು, ಆದರೆ ಚಾವಣಿ ಮಾತ್ರ ತೆಳ್ಳನೆಯ ಕಲ್ಲು ಹೊದಿಸಿದ ರೀತಿ. ಬಹುಶಃ ಗಾಳಿ ಬಂದರೆ ಅಲ್ಲಿನ ಚಾವಣಿಗಳು ಹಾರಿ ಹೋಗುವುದು ಎನ್ನುವಂತೆ. ಅಲ್ಲಿನ ಮನೆಗಳು ಬಹುತೇಕ ಅಕ್ಷಯನಿಗೆ ಕರ್ನಾಟಕದ ಮಲೆನಾಡನ್ನು ನೆನಪಿಸಿದವು. ಮಾನಹಳ್ಳಿಯ ಟೀ ಅಂಗಡಿಯನ್ನು ತಲುಪಿದರು. ಅದೇನು ದೊಡ್ಡ ಹೋಟೆಲ್ ಅಲ್ಲ, ಮಣ್ಣು ಕಲ್ಲಿನಲ್ಲಿ ಕಟ್ಟಿದ ಗೋಡೆ. ಮೇಲೆ ಚಾವಣಿಗೆ ಶೀಟ್ ಹೊದಿಸಲಾಗಿತ್ತು. ಒಳಗೆ ಕುಳಿತುಕೊಳ್ಳಲು 2 ಬೆಂಚು, ಅದರ ಮುಂದೆ ಕರಿಮರದ ಟೇಬಲ್ ಬಿಟ್ಟರೆ ಮತ್ತೇನೂ ಇಲ್ಲ. ಅಂಗಡಿಯ ಮುಂದೆ ಇದ್ದಿಲ ಒಲೆ ಹಚ್ಚಿದ ಸ್ಟೌವಿನಲ್ಲಿ ಟೀ ಕುದಿಯುತ್ತಾ ಇದ್ದಿತು. ಅವನ ಹೋಟೆಲಿನಲ್ಲಿ ಯಾರೋ ಇಬ್ಬರು ಕುಳಿತಿದ್ದರು. ನೋಡುವಾಗ ಯಾರೋ ಸ್ಥಳೀಯರು, ಅದೇ ಗ್ರಾಮದವರು ಎಂದು ತಿಳಿಯುತ್ತಾ ಇದ್ದಿತು. ಕೇದಾರ ಟೀ ಅಂಗಡಿಯಲ್ಲಿದ್ದ ವ್ಯಕ್ತಿಯ ಜೊತೆ ಮಾತನಾಡಿದ. ಅರೆ ಸುರಿಂದರ್, ನೋಡು, ಇವರು ನಿನ್ನ ಟೀ ಅಂಗಡಿಗೆ ಬಂದಿರುವರು. ತುಂಬ ದೂರದ ಊರಿನವರು, ಬೆಂಗಳೂರು ಅಂತೆ, ಅಕ್ಷಯ ಎಂದು ಹೆಸರು. ಸುರಿಂದರ್ ಅಕ್ಷಯನತ್ತಲೇ ಆಸಕ್ತಿಯಿಂದ ನೋಡಿದ. ನನಗೆ ಗೊತ್ತು ಬಿಡು, ಬೆಂಗಳೂರು ಎಂದರೆ ಅದು ಆಸ್ಟ್ರೇಲಿಯಾ ದೇಶಕ್ಕೆ ಬರುತ್ತದೆ. ಅಕ್ಷಯ್ ಗಾಬರಿಯಿಂದ ಎನ್ನುವಂತೆ ಹೇಳಿದ. ಇಲ್ಲ ಇಲ್ಲ, ಅದು ಸಹ ಭಾರತವೇ. ಇದು ಉತ್ತರ ಭಾರತ, ಆದರೆ ಬೆಂಗಳೂರು ದಕ್ಷಿಣ ಭಾರತ, ಕರ್ನಾಟಕ ರಾಜ್ಯ. ಮೊದಲು ಮೈಸೂರು ರಾಜ್ಯ ಎಂದು ಕರೆಯುತ್ತಾ ಇದ್ದರೋ? ಸುರಿಂದರ್ ಹೇಳಿದ ಗೊಂದಲದಲ್ಲಿ. ಹೌದೇ, ಹೋಗಲಿ ಬಿಡು. ನನಗೆ ಒಂದು ಸಲ ಡಾಕ್ ಬಂಗ್ಲಾಗೆ ಹೋಗಿದ್ದಾಗ ಅಲ್ಲಿದ್ದ ಛೋಟಾ ಡಾಕ್ ಪಾಲ್ ಅದ್ಯಾರಿಗೋ ಬೆಂಗಳೂರು ಆಸ್ಟ್ರೇಲಿಯಾ ದೇಶ ಎಂದು ಹೇಳಿದ್ದು ನೆನಪಿತ್ತು. ಕೇದಾರ ಹೇಳಿದ. ಅದು ಬಿಡು, ಇವರು 1-2 ದಿನ ಇಲ್ಲೇ ಇದ್ದು ಸುತ್ತಮುತ್ತಲ ಎಲ್ಲ ನೋಡಬೇಕು ಅಂತಾರೆ. ನಿನ್ನ ಮನೆಯಲ್ಲಿ ಜಾಗ ಕೊಡ್ತೀಯಾ? ನಾನು ನಿನ್ನನ್ನು ನಂಬಿ ಅವರಿಗೆ ಹೇಳಿ ಕರೆದುಕೊಂಡು ಬಂದಿದ್ದೀನಿ, ಸುರಿಂದರ್ ಹೇಳಿದ. ಇಲ್ಲಿ 2 ದಿನ ನೋಡೋಕ್ಕೆ ಏನಿದೆ ಅಂಥದ್ದು? ಸರಸ್ವತಿ ಮಂದಿರ, ಭೀಮನ ಬಂಡೆ ನೋಡಿದರೆ ಆಯಿತು. ಮತ್ತೆ ಉಳಿದಿದ್ದ ಲೆಕ್ಕ ರಾಕ್ಷಸ ಹಿಮಾಲಯ ಕಣಿವೆ ಅಂಥದ್ದು, ಕೇದಾರ ಹೇಳಿದ. ಅದು ನನಗೂ ನಿನಗೂ ಆಯಿತು, ಇಲ್ಲೇ ಇರುವರು. ಆದರೆ ಅವರು ದೂರದಿಂದ ಬಂದವರು, ಏನೋ ಆಸೆ ಇರುತ್ತದೆ. ಈಗ ನಿನ್ನ ಮನೆಯಲ್ಲಿ ಜಾಗ ಕೊಡ್ತೀಯಾ ಹೇಳು, ಸುರಿಂದರ್ ಹೇಳಿದ. ಅಯ್ಯೋ, ಜಾಗ ಕೊಡೋಕ್ಕೇನೋ, ಅದೇನು ದೊಡ್ಡ ಸತ್ರವೇನು? ಇರೋದು ಅಂಗೈಯಗಲ ಭೂಮಿ, ಅಲ್ಲೇ ಅವರು ಒಂದು ಕಡೆ ಇದ್ದರಾಯಿತು. ಮತ್ತೆ ಊಟ ನಾನು ಏನೋ ಮಾಡ್ತೀನಿ, ಅದನ್ನೇ ಬಡಿಸಿದರಾಯಿತು. ಅಕ್ಷಯ್ನತ್ತ ತಿರುಗಿ ಕೇಳಿದ. ಅಲ್ಲ, ನೀವು ಪಟ್ಟಣದ ಜನ, ಶಹರದವರು, ಬೇಕು ಅಂದಿದ್ದು ಸಿಗಲ್ಲ. ನನಗೆ ಬರುವುದು ಒಂದು ಪೂರಿ, ಆಲೂ ಸಬ್ಜಿ, ಬಿಟ್ಟರೆ ಮೂಂಗ್ ದಾಲ್ ಹಾಕಿ ಬೇಯಿಸಿದ ಅನ್ನ ಅಷ್ಟೆ. ಅದನ್ನು ತಿಂದು ಇರಲು ಒಪ್ಪಿದರೆ ನನಗೆ ತೊಂದರೆ ಏನಿಲ್ಲ. ಈಗ ಅಕ್ಷಯ್ ಹೇಳಿದ. ಅದೆಲ್ಲ ಸಮಸ್ಯೆ ಇಲ್ಲ, ನನಗೆ ಅದೇ ಆಹಾರ ಸಾಕು. ಹಣ ಎಷ್ಟಾಗಬಹುದು? ಮತ್ತೆ ಅಡ್ವಾನ್ಸ್ ಕೊಡಬೇಕಾ? ಸುರಿಂದರ್ ಅಕ್ಷಯ್ನನ್ನು ಮೇಲಿನಿಂದ ಕೆಳಗಿನವರೆಗೂ ನೋಡಿದ. ಬಾಬು, ಇದು ನಿಮ್ಮ ಶಹರದ ಹೋಟೆಲ್ ಅಲ್ಲ, ನನ್ನ ಮನೆ. ಏನೋ ಟೀ ಅಂಗಡಿ ಇಟ್ಟಿರುವೆ ಎಂದರೆ ಅದು ಹಣ ದುಡಿಯಲು ಅಲ್ಲ. 4 ಜನ ಬಂದು ಹೋಗುತ್ತಾ ಇದ್ದರೆ ನನಗೆ ಸಮಯ ಕಳೆಯುತ್ತದೆ ಎಂದು. ಟೀ ಪುಡಿ, ಸಕ್ಕರೆ ತರುವಷ್ಟು ಹಣ ಇದ್ದರೆ ಆಯಿತು. ಉಳಿದಂತೆ ನನಗೆ ಹಣ ಏಕೆ? ನೀವು ಅದೆಲ್ಲ ಯೋಚನೆ ಬಿಡಿ, ಕೇದಾರ ಈಗ ಹೇಳಿದ. ಈಗ ನೋಡು, ಎಲ್ಲ ಸರಿಯಾಯಿತು. ಇನ್ನೂ ಒಂದು ಮಾತಿದೆ. ಇವರು ಇಲ್ಲಿ ಇರುವ ಬೆಟ್ಟ, ಕಣಿವೆ, ಮಂದಿರ ಎಲ್ಲ ನೋಡಲು ಬಂದವರು. ನನಗೆ ಅದನ್ನೆಲ್ಲ ತೋರಿಸಲು ಕೂತರೆ ನನ್ನ ಕೆಲಸ ಮಾಡುವರು ಯಾರೂ ಇಲ್ಲ. ಅದಕ್ಕೆ ನಿನ್ನ ಜೊತೆ ಇರ್ತಾನಲ್ಲ ಅಭಾ, ಅವನನ್ನು ಜೊತೆ ಮಾಡಿ ಕಳಿಸ್ತೀರಾ ಇವರನ್ನು ಸುತ್ತಾಡಿಸಲು? ಸುರಿಂದರ್ ಕೈ ಮುಗಿದ. ಅದು ಒಂದು ಮಾತು ಬೇಡ. ಭಾಷೆ ಗೊತ್ತಿಲ್ಲದ ದೂರದಿಂದ ಬಂದಿರುವ ಇವರನ್ನು ಅವನ ಜೊತೆ ಕಳಿಸೋದು ಒಂದಕ್ಕೊಂದು ಆಗೋದು ಏಕೆ ಬೇಕು? ಬೇರೆ ಯಾರಾದರೂ ಸಿಕ್ಕರೆ ನೋಡೋಣ ತಡಿ, ಟೀ ಕುಡಿಯಲು ಬರ್ತಾರಲ್ಲ. ಅಕ್ಷಯ್ ಕೇಳಿದ. ಅದು ಏಕೆ ಅಷ್ಟೊಂದು ಹೆದರಿಕೆ? ಇವನ ತಿಳಿಯಾದ ಹಿಂದಿ ಅಲ್ಲಿನವರಿಗೆ ಅರ್ಥವಾಗುತ್ತದೆ. ಸುರಿಂದರ್ ಹೇಳಿದ. ಹಾಗಲ್ಲ ಬಾಬು, ಹೆದರಿಕೆ ಅಂತಲ್ಲ. ಅವನ ಸ್ವಭಾವ ಒಂದು ಥರ, ಈಗ ಇದ್ದ ಹಾಗೆ ಮತ್ತೆ ಇಲ್ಲ. ಭಾವನಜೀವಿ. ಈ ಕಣಿವೆಗಳಲ್ಲಿ ಇಳಿದು ಅದೆಲ್ಲಿ ಹೋಗುತ್ತಾನೆ, ಎಲ್ಲಿ ಇರುತ್ತಾನೆ ಎಂದು ನಮಗೇ ಗೊತ್ತಾಗಲ್ಲ. ಅದೇನೋ ನನ್ನ ಹಾಗೆ ಅವನು ಒಬ್ಬ ಅನಾಥ ಒಂಟಿ ಜೀವಿ. ಇಲ್ಲಿಗೆ ಬರುವಾಗ ಬಾ ಅನ್ನುವುದು. ನನ್ನ ಅಕ್ಕನ ಮಗ. ಅಕ್ಷಯ್ ಏನು ಹೇಳದೆ ಸುಮ್ಮನಿದ್ದ.
ಸುರಿಂದರ್ ಟೀ ಮಾಡಿದ. ಹೋಟೆಲಿನಲ್ಲಿ ಇದ್ದ ಇಬ್ಬರಿಗೂ ಸೇರಿ ಕೇದಾರ, ಅಕ್ಷಯ್ ಇಬ್ಬರಿಗೂ ಟೀ ಕೊಟ್ಟು ತಾನು ಒಂದು ಲೋಟಕ್ಕೆ ಟೀ ಹಾಕಿ ಕುಡಿಯಲು ಕುಳಿತ. ಅಲ್ಲಿನ ಚಳಿಗೆ ಬೆಳಗಿನಿಂದ ನಡೆದು ಬಂದಿರುವುದಕ್ಕೆ ಟೀ ಹಿತ ಅನ್ನಿಸಿತು. ಇದನ್ನು ಕುಡಿಯಿರಿ, ಆಮೇಲೆ ಪೋಹ ದಹಿ ಕೊಡುವೆ ಎಂದ ಸುರಿಂದರ್. ಅವಲಕ್ಕಿ ಮೊಸರು ಸರಿಯೇ, ಇಲ್ಲಿ ಹಾಲು ಮೊಸರು ಎಲ್ಲ ಸಿಕ್ಕುವುದಲ್ಲ, ಅದೇ ಆಶ್ಚರ್ಯ ಎಂದುಕೊಂಡ ಅಕ್ಷಯ್. ಇವರು ಟೀ ಕುಡಿಯುತ್ತಾ ಮಾನ ಬಗ್ಗೆ ಚರ್ಚೆ ನಡೆಸಿರುವಾಗಲೇ ಮತ್ತೊಬ್ಬ ವ್ಯಕ್ತಿ ಬಂದ. ಹೆಚ್ಚು ಕಡಿಮೆ ಅಕ್ಷಯನದೇ ವಯಸ್ಸು. ಜುಬ್ಬಾದಂತಹ ಶರ್ಟ್ ಹಾಗೂ ಪಂಚೆ ಧರಿಸಿದ್ದ. ಮುಖದ ಮೇಲೆ ಕುರುಚಲು ಗಡ್ಡ. ಎಂಥದೋ ನಿರ್ಲಕ್ಷ್ಯ, ಸನ್ಯಾಸಿ ಎಂದುಕೊಳ್ಳಬಹುದಾದ ಹೊರಗಿನ ನೋಟವಿತ್ತು. ಅವನು ಸೀದಾ ಬಂದು ಹೋಟೆಲಿನ ಬೆಂಚಿನ ಮೇಲೆ ಕುಳಿತಾಗ ಕೇದಾರ ಹೇಳಿದ, ಅಘೋ, ಅಭಾನೆ ಬಂದನಲ್ಲ. ಅಭಾಗೆ ಗೊತ್ತಾಯಿತು, ಬಹುಶಃ ನನ್ನ ಬಗ್ಗೆ ಏನೋ ಮಾತುಕತೆ ನಡೆದಿತ್ತು ಎಂದು. ಕೇದಾರ ಹೇಳಿದ, ಓಹೋ ಅಭಾ, ನೀನು ಬಂದೆಯಲ್ಲ, ಒಳ್ಳೆಯದೇ ಆಯಿತು. ಇವರು ನೋಡು, ದೂರದ ಊರಿನಿಂದ ಬಂದವರು, ಬೆಂಗಳೂರು ಅಂತೆ, ಮೈಸೂರು ರಾಜ್ಯಕ್ಕೆ ಸೇರಿದವರು. ಬದರಿನಾಥಕ್ಕೆ ಬಂದವರು ನನಗೆ ಸಿಕ್ಕಿದರು. ನಮ್ಮ ಗ್ರಾಮ ನೋಡಬೇಕು ಅಂತ ನಾನೇ ಕರೆತಂದೆ. ನಿನ್ನ ಜೊತೆ ಎಲ್ಲ ನೋಡಲು ಅವರನ್ನು ಕಳಿಸುವುದು ಅಂದರೆ ನಿಮ್ಮ ದೊಡ್ಡಪ್ಪ ಹೆದರುತ್ತಾ ಇದ್ದಾರೆ, ನೀನು ಬೇಡ ಅಂತೆ. ಅಭಾ ಜೋರಾಗಿ ನಗುತ್ತಾ ಇದ್ದ. ಓಹೋ, ಗೊತ್ತಾಯಿತು. ದೊಡ್ಡಪ್ಪನಿಗೆ ಭಯ, ಇನ್ನು ಈ ಅಭಾ ಎಲ್ಲಿ ಇವರನ್ನು ಕರೆದುಕೊಂಡು ಯಾವುದಾದರೂ ಕಣಿವೆಗೆ ತಳ್ಳಬಹುದಾ ಎಂದು, ಅಲ್ವೇ ದೊಡ್ಡಪ್ಪ? ಸುರಿಂದರ್ ಹೇಳಿದ. ಹಾಗೆಲ್ಲ ಅಲ್ಲ ಅಭಾ, ನೀನು ಯಾವಾಗ ಬರ್ತೀಯಾ ಯಾವಾಗ ಹೋಗ್ತೀಯಾ ಗೊತ್ತಾಗಲ್ಲ. ಎಲ್ಲೋ ಅರ್ಧದಲ್ಲಿ ಬಿಟ್ಟು ಮತ್ತೆ ಮಾಯವಾದರೆ ಎಂದು ಭಯ ಅಷ್ಟೆ, ಅಭಾ ಹೇಳಿದ. ಸರಿಯೇ, ನಿಮ್ಮ ಭಯ ಸರಿಯೇ, ಪಾಪ, ನಾನು ಅದಕ್ಕಿಂತ ಬೇರೆಯಾಗೇನೂ ಇಲ್ಲ. ಅಕ್ಷಯ್ನತ್ತ ತಿರುಗಿದ ಅಭಾ. ನೀವು ಎಲ್ಲಿಂದ ಬರುತ್ತಾ ಇದ್ದೀರಿ? ಸರಿ, ಹೇಳಿದರಲ್ಲ ಬೆಂಗಳೂರು. ಅದೇನು ಎಲ್ಲರೂ ಕೇದಾರ ಬದರಿ ಎಂದು ಮುಗಿಸಿ ಹೊರಟರೆ ನೀವು ಇಲ್ಲಿನವರೆಗೂ ಬಂದು ಬಿಟ್ಟಿದ್ದೀರಿ? ಅಕ್ಷಯ್ ಹೇಳಿದ. ಹೀಗೆ ನನಗೆ ಸ್ವಲ್ಪ ಸುತ್ತುವ ಹುಚ್ಚು. ಬದರಿನಾಥದಲ್ಲಿ ಇವರು ಕೇದಾರನಾಥ ಸಿಕ್ಕಿದರು. ಹಾಗೆ ಮಾತನಾಡುವಾಗ ಪಕ್ಕದ ಗ್ರಾಮದವರೇ ಎಂದು ತಿಳಿಯಿತು. ಹಾಗೆ ಸುಮ್ಮನೆ ಬಂದೆ. ಅಭಾ ಹೇಳಿದ. ಸರಿಯೇ ಆಯಿತು, ನನ್ನ ರೀತಿಯೇ. ಎಲ್ಲಿಗೋ ಬಂದವರು ಎಲ್ಲಿಗೋ ಹೊರಟು ಬಂದಿರಿ. ಹೇಳಿದಿರಲ್ಲ ನೋಡಿ, ಬದರಿಯಲ್ಲಿ ಕೇದಾರನಾಥ ಸಿಕ್ಕಿದ ಎಂದು. ಎಂತಹ ಯೋಗ ನೋಡಿ. ನಿಮಗೆ ಬದರಿಯಲ್ಲಿ ಬದರಿನಾಥ ಕೇದಾರನಾಥ ಇಬ್ಬರೂ ಸಿಕ್ಕಿದರು. ನಗುತ್ತಾ ಇದ್ದ ಜೋರಾಗಿ. ಅಕ್ಷಯನಿಗೆ ಅವರ ಮಾತಿನ ಮರ್ಮ ತಿಳಿಯಿತು. ಅವನೂ ನಗುತ್ತಾ ಇದ್ದ. ಮತ್ತೆ ಹೇಳಿದ ಅಭಾ. ನೀವು ಸಿದ್ಧ ಅನ್ನುವುದಾದರೆ ನನಗೇನು, ಹೋಗೋಣ ಬನ್ನಿ, ನಡೆಯಲು ಸಿದ್ಧ ಇರಬೇಕು ಅನ್ನುತ್ತಾ, ದೊಡ್ಡಪ್ಪ ನೀವು ಹೆದರಬೇಡಿ, ನಿಮ್ಮ ಅತಿಥಿಯ ಜವಾಬ್ದಾರಿ ನನ್ನದು. ಅವರು ಕೇಳುವುದನ್ನು ತೋರಿಸಿ ಮತ್ತೆ ನಿಮ್ಮ ಟೀ ಅಂಗಡಿಗೆ ಹಿಂದೆ ತಂದು ಬಿಡುವುದು ನನ್ನ ಜವಾಬ್ದಾರಿ, ಆಯ್ತೇ ಎಂದ. ಸುರಿಂದರ್ ಹೇಳಿದ. ಸರಿಯಬ್ಬಾ, ನೀನು ಅಷ್ಟು ಹೇಳುವುದಾದರೆ ನನ್ನದೇನಿದೆ, ನೀನು ಇಷ್ಟು ಮಾತನಾಡಿದ್ದೇ ದೊಡ್ಡದು ಎನ್ನುತ್ತಾ ಅಕ್ಷಯ್ ಕಡೆ ತಿರುಗಿ, ಬಾಬು, ಇವನು ಒಪ್ಪಿಕೊಂಡಿದ್ದಾನೆ, ಒಳ್ಳೆಯದು, ಹೋಗಿ ಬನ್ನಿ. ಆದರೆ ಇವನು ಹೀಗೆ ಇರುತ್ತಾನೆ ಎಂದು ನಂಬಿಕೊಳ್ಳಬೇಡಿ. ಇವನ ಮಾತು ನಡೆ ನಿಮ್ಮನ್ನು ಗೊಂದಲದಲ್ಲಿ ಕೆಡವದಿದ್ದರೆ ಸಾಕು, ಸರಿ ಎಂದ. ಅಭಾ ನಗುತ್ತಿದ್ದ. ದೊಡ್ಡಪ್ಪ, ನನಗೆ ಎಂಥ ದೊಡ್ಡ ಪ್ರಚಾರ ಕೊಡುತ್ತಾ ಇದ್ದೀರಿ. ಮೊದಲು ನಿಮ್ಮ ಅತಿಥಿ, ಇವರಿಗೆ ತಿನ್ನಲು ಏನಾದರೂ ಕೊಡಿ ಪಾಪ, ಬೆಳಗ್ಗೆಯಿಂದ ನಡೆದು ಬಂದಿದ್ದಾರೆ ಅನ್ನುತ್ತೀರಿ. ಊಟ ಮಾಡಿ ಕುಳಿತಿದ್ದ ಅಕ್ಷಯ್ ಬೆಳಗ್ಗೆ 5 ಮೈಲು ನಡೆದಿದ್ದು, ನಂತರ ಊಟ ಮಾಡಿದ್ದು ಸ್ವಲ್ಪ ಆಯಾಸ ಅನ್ನಿಸಿತು. ಕಣ್ಣು ಎಳೆಯುತ್ತಾ ಇದ್ದಿತು. ಸುರಿಂದರ್ ಮನೆ ಎಂದರೆ ಅದು ತೀರಾ ದೊಡ್ಡದೇನಲ್ಲ. ಒಳಗೆ ಚಿಕ್ಕದೊಂದು ಹಜಾರ, ಪಕ್ಕದಲ್ಲಿ ಸಣ್ಣ ರೂಮು ಇದ್ದಿತು. ಮನೆಯ ಹೊರಗಡೆ ಅಲ್ಲೇ ಒಂದಿಷ್ಟು ಶೆಡ್ ತರ ಕಟ್ಟಿ ಹೋಟೆಲ್ ನಡೆಸುತ್ತಾ ಇದ್ದನು. ಹಾಗಾಗಿ ಅಡುಗೆ ಸಹ ಅಲ್ಲೇ. ಮನೆಯ ಒಳಗೆ ಅಡುಗೆ ಮನೆ ಸಹ ಇರಲಿಲ್ಲ. ಹಿಂಭಾಗದಲ್ಲಿ ದೇಹ ಕರ್ಮಗಳನ್ನು ತೀರಿಸಿಕೊಳ್ಳಲು ಒಂದಿಷ್ಟು ಜಾಗ. ಇದನ್ನು ಹೋಟೆಲ್ ಅಂದರೆ ಯಾರಾದರೂ ನಗುವರು. ಅಭಾ ಅಕ್ಷಯ್ ಮಲಗಿದ್ದ ರೂಮಿನೊಳಗೆ ಬಂದ. ಏನು, ಮಲಗಿ ನಿದ್ರಿಸಲು ಸಿದ್ಧವಾಗುತ್ತಿರುವ ಹಾಗಿದೆ? ಅಕ್ಷಯ್ ಎದ್ದು ಕುಳಿತ. ಹಾಗೇನಿಲ್ಲ, ಬೆಳಗ್ಗೆ ನಡೆದು ಬಂದೆನಲ್ಲ, ಊಟವಾಗಿದ್ದು ಸ್ವಲ್ಪ ಆಯಾಸ ಅನ್ನಿಸಿತ್ತು, ಕಣ್ಣು ಎಳೆಯುತ್ತಾ ಇದ್ದಿತ್ತು ಅಷ್ಟೆ, ಅಭಾ ಹೇಳಿದ. ಸರಿಯಾಗಿ ಹೇಳಿದೆ. ಊಟ ಎಂದು ಆದರೆ ತಕ್ಷಣ ನಿದ್ದೆಯೇ ಬರುವುದು. ಅದು ಮನುಷ್ಯನ ದೇಹ ಧರ್ಮ. ಆದರೆ ನೀನು ಅದೇನೋ ಸುತ್ತಮುತ್ತ ಎಲ್ಲ ನೋಡಬೇಕು ಎಂದು ಬಂದವನಲ್ಲವೇ? ಹೀಗೆ ಮಲಗಿ ನಿದ್ರೆ ಮಾಡಲು ಮಾನ ಏಕೆ ಬೇಕು? ಬೆಂಗಳೂರು ಸಾಕು. ಅಕ್ಷಯ್ ಕೇಳಿದ. ಅಂದರೆ ಈಗ ಏನು? ನಾನೀಗ ನಿಮ್ಮ ಜೊತೆ ಬರಬೇಕು ಅಲ್ಲವೇ? ನಾನು ನಾಳೆ ಬೆಳಗ್ಗೆಯಿಂದ ಪ್ರಾರಂಭ ಮಾಡುವುದು ಅಂದುಕೊಂಡಿದ್ದೆ.
ಅಬಾ ಹೇಳಿದ. ಸರಿಯಾಗಿ ಹೇಳಿದೆ ನೋಡು. ನಾವು ಗೋಡೆಗಳ ನಡುವೆ ಇರುವ ಬದಲು ಸದಾ ಪ್ರಕೃತಿಯ ನಡುವೆ ಇರಬೇಕು. ನಾಳೆ ಅನ್ನುವುದು ಇರುವುದೋ ಇಲ್ಲವೋ ಯಾರಿಗೆ ಗೊತ್ತು. ನಾವು ಮಾಡುವುದೆಲ್ಲ ಇಂದೇ ಮಾಡಬೇಕು. ಅದಕ್ಕೆ ನಿನ್ನ ಬಳಿ ಒಪ್ಪಿಕೊಂಡ ಕೆಲಸವನ್ನು ಇಂದೇ ಪ್ರಾರಂಭ ಮಾಡಿಬಿಡುವುದು ಅಂದುಕೊಂಡೆ. ಅಲ್ಲದೆ ನಮ್ಮ ದೊಡ್ಡಪ್ಪ ಹೇಳಿದ ಹಾಗೆ ನಾಳೆ ಅಂದರೆ ನಾನು ಮನಸ್ಸು ಬದಲಾಗಿ ಎಲ್ಲೋ ಹೊರಟು ಹೋದರೆ ಎಂದು ನನಗೆ ಅನುಮಾನ. ನಗುತ್ತಿದ್ದ ಅಕ್ಷಯ್ ಹೇಳಿದ. ಸರಿ ಆಯಿತು. ಈಗ ನನ್ನ ವಿಶ್ರಾಂತಿಯ ಕಾರ್ಯಕ್ರಮ ರದ್ದು ಆಯಿತು. ಈಗ ಹೊರಡುವುದು ಸಿದ್ಧ. ಮೊದಲು ಎಲ್ಲಿಗೆ ಹೋಗುವುದು? ಅಭಾ ಹೇಳಿದ. ಮೊದಲು ಎಂದ ತಕ್ಷಣ ಮುಗಿಯಿತು. ಅದು ಗಣಪನೇ ಅಲ್ಲವೇ? ಗಣಪತಿ ಕುಳಿತು ಮಹಾಭಾರತ ಬರೆದ ವ್ಯಾಸ ಗುಹೆಗೆ ನಮ್ಮ ನಡಿಗೆ. ಗಣಪತಿಯೂ ಆಯಿತು, ಗುರುವಂದನಾ ಸಹ ಆಯಿತು. ಇಲ್ಲವಾಗುತ್ತಲೇ ಎಲ್ಲವಾಗುವ. ಅಧ್ಯಾಯ 16. ಇಬ್ಬರೂ ಹೊರಗೆ ಹೊರಟರು. ಮೊದಲಿಗೆ ನಡೆಯಲು ಆಲಸ್ಯ ಇದ್ದ ಅಕ್ಷಯ್ ನಂತರ ಚುರುಕಾದ. ಮನುಷ್ಯನಿಗೆ ಖಾಲಿ ಹೊಟ್ಟೆಯಲ್ಲಿ ಇರುವ ಚುರುಕು ಹೊಟ್ಟೆ ತುಂಬಿದಾಗ ಇರುವುದಿಲ್ಲ ಅಲ್ಲವೇ? ಕೇಳಿದ ಅಕ್ಷಯ್. ಅಭಾ ಮಾತ್ರ ಗಂಭೀರವಾಗಿ ಹೇಳಿದ. ಹೌದು, ಆದರೆ ಆ ಮಾತನ್ನು ಸದಾ ನಿಜ ಎನ್ನಲಾಗದು. ಈ ಸರಸ್ವತಿ ನದಿಯನ್ನು ನೋಡು. ಸೊರಗಿದಾಗ ಶಾಂತಳಾಗಿ ಹರಿಯುತ್ತಾ ಇರುವಳು. ಒಮ್ಮೆ ಮೈ ತುಂಬಿದರೆ ಆಯಿತು, ಅಬ್ಬರಿಸುವಳು. ಅಕ್ಷಯ್ ನಕ್ಕ. ಬಹುಶಃ ಈ ಅಭಾ ನೋಡಲು ಮುಗ್ಧನಂತೆ, ಅನಕ್ಷರಸ್ಥನಂತೆ ಹಾಗೆ ಕಾಣಿಸಿದರೂ ಬುದ್ಧಿ ಹಾಗೂ ತರ್ಕ ನನಗಿಂತ ಸಾಕಷ್ಟು ಚುರುಕು ಎಂದುಕೊಂಡ. ಸರಸ್ವತಿ ನದಿಯ ದಡದ ಪಕ್ಕದಲ್ಲಿ ವಿಶಾಲವಾಗಿ ಹರಡಿದ ಬಂಡೆಗಳ ಶ್ರೇಣಿ, ಸುತ್ತಲ ಗೋಡೆಗಳ ರೀತಿಯಲ್ಲಿ ಹರಡಿದ ಹಿಮಾಲಯದ ಕಣಿವೆ ಮುಗ್ಧಗೊಳಿಸುವ ಹಾಗಿತ್ತು. ಮಧ್ಯಾಹ್ನ ದಾಟುತ್ತಿರುವ ಕಾರಣ ಸೂರ್ಯನ ಶಕ್ತಿ ಕುಂದುತ್ತಾ ವಾತಾವರಣ ತಂಪಾಗುತ್ತಾ ಇದ್ದಿತು. ವ್ಯಾಸ ಗುಹೆಯ ಬಾಗಿಲ ಹತ್ತಿರ ಬರುವಾಗ ಯಾರೂ ಜನರು ಕಾಣಲಿಲ್ಲ. ಗುಹೆಯ ಗೋಡೆಗಳನ್ನು ತೋರಿಸುತ್ತಾ ಹೇಳಿದ ಅಭಾ. ಗುಹೆಯ ರಚನೆ ಗಮನಿಸು. ಏನಾದರೂ ವಿಶೇಷ ಅನ್ನಿಸುವುದೇ? ಅಕ್ಷಯ್ ಹೇಳಿದ. ಹೌದು, ಕಲ್ಲುಗಳು ಪದರಗಳ ರಚನೆಯಿಂದ ಆಗಿರುವುದು ಅನ್ನಿಸುತ್ತದೆ. ಒಂದರ ಮೇಲೆ ಒಂದು ಜೋಡಿಸಿದಂತೆ ಇದೆ. ಅಭಾ ಹೇಳಿದ. ಅಲ್ಲವೇ? ಆದರೆ ಜನ ಹೇಳುವರು ಅದು ತಾಳೆಗರಿಗಳನ್ನು ಒಂದರ ಮೇಲೆ ಒಂದು ಜೋಡಿಸಿದಾಗ ಕಾಣುವ ರೀತಿಯ ರಚನೆ. ಮಹಾಭಾರತದ ರಚನೆ, 4 ವೇದಗಳ ವಿಂಗಡಣೆ, 18 ಪುರಾಣ ಎಲ್ಲದರ ರಚನೆಗೆ ಈ ವೇದ ಗುಫಾ ಸಾಕ್ಷಿಯಲ್ಲವೇ? ಪುಣ್ಯ ನೆಲ. ಮೇಲೆ ಅಗಾಧವಾದ ಕಲ್ಲುಗಳ ರಚನೆ ಇರುವಾಗಲೂ ಒಳಗೆ ಮಾತ್ರ ಇಕ್ಕಟ್ಟಾದ ಸ್ಥಳ. ಅಲ್ಲಿ ಯಾರೋ ಅಘೋರಿ ಬಾಬಾ ಕುಳಿತಿದ್ದ. ಅಕ್ಷಯ್ನನ್ನು ಕಾಣುವಾಗ ಆಶೀರ್ವದಿಸಿದ. ಹತ್ತಿರ ಕರೆದು ಕಾಣಿಕೆ ಕೇಳುವನು ಅಂದುಕೊಂಡ ಅಕ್ಷಯ್. ಆದರೆ ಅಘೋರಿ ಅಭಾನನ್ನು ಕಾಣುವಾಗ ಸುಮ್ಮನಾದ. ಅವನು ಸ್ಥಳೀಯ ಎಂದು ಗುರುತಿಸಿದ್ದ. ಹಾಗಾಗಿ ಮೌನವಾದ. ಬಾ, ಹೊರಗೆ ಹೋಗೋಣ ಎಂದು ಅಕ್ಷಯ್ನನ್ನು ಹೊರಗೆ ಕರೆತಂದ ಅಭಾ. ಏನೋ ಹೇಳಬೇಕು ಅನಿಸುತ್ತದೆ ಅಲ್ಲವೇ? ಹೇಳು ಎಂದ ಅಭಾ. ಮತ್ತೇನಿಲ್ಲ. ಅಷ್ಟು ಚಿಕ್ಕ ಜಾಗದಲ್ಲಿ ವ್ಯಾಸರು ಕುಳಿತು, ಮಹಾಕಾಯ ಗಣಪನು ಕುಳಿತು ಮಹಾಭಾರತದ ರಚನೆ ಮಾಡಿದರ ಅನ್ನಿಸುತ್ತದೆ. ಬಂಡೆಗಳ ಆಕಾರಕ್ಕೂ ಗುಹೆಯ ಗಾತ್ರಕ್ಕೂ ಸಂಬಂಧ ತಪ್ಪಿದೆ ಅನ್ನಿಸುತ್ತದೆ. ಅಕ್ಷಯನ ಮಾತಿಗೆ ಅಭಾ ಮೌನವಾದ. ನಂತರ ಕೇಳಿದ. ನಿಜ, ಪ್ರತಿಯೊಂದಕ್ಕೂ ಅಂತರಂಗ ಬಹಿರಂಗ ಎಂದು ಇರುತ್ತದೆ. ಬಹಿರಂಗ ಎಲ್ಲರಿಗೂ ಕಾಣುತ್ತದೆ, ಆದರೆ ಅಂತರಂಗ ಹಾಗಲ್ಲ. ಅದನ್ನು ಕಾಣಲು ನಾವು ಪಳಗಬೇಕು. ಎಲ್ಲರೂ ನೋಡುವುದು ವೇದವ್ಯಾಸರ ಗುಹೆಯ ಬಹಿರಂಗ. ನೀನು ಕೇಳುತ್ತಾ ಇರುವುದು ಅಂತರಂಗದ ದರ್ಶನ ಅಲ್ಲವೇ? ಅಕ್ಷಯನಿಗೆ ಅಭಾನ ಮಾತು ಅರ್ಥವಾಗಲಿಲ್ಲ. ಕೇಳಿದ. ಅಂದರೆ ಈ ವ್ಯಾಸಗುಫಾ ಎನ್ನುವರಲ್ಲ, ಈ ಗುಹೆಯ ಅಂತರಂಗ ಸಹ ಇರುವುದೇ? ನೀನು ನೋಡಿರುವೆಯಾ? ಅಭಾ ಹೇಳಿದ. ಏಕಿರಬಾರದು? ಪ್ರತಿಯೊಂದು ಜೀವಿಗೂ ಅಂತರಂಗ ಬಹಿರಂಗ ಎನ್ನುವುದು ಇರಲು ಈ ಗುಹೆಗೆ ಇರಲಾರದೆ? ಖಂಡಿತವಾಗಿ ಇದೆ, ನಾನು ನೋಡಿರುವೆ. ಅಕ್ಷಯನಿಗೆ ಆಶ್ಚರ್ಯ ಎನಿಸಿತು. ಅಲ್ಲ, ಗುಹೆಗೆ ಅಂತರಂಗ ಎಂದರೆ ಏನಿರಬಹುದು? ಅಭಾ ಅಕ್ಷಯನ ಜೊತೆ ಗುಹೆಯ ಶಿಲೆಯ ಹೊರಭಾಗದಲ್ಲಿ ಬಂಡೆಯ ಅಕ್ಕಪಕ್ಕ ಚಲಿಸುತ್ತಾ ಇದ್ದ. ಒಬ್ಬರ ಅಂತರಂಗ ತಿಳಿಯಲು ಏನು ಮಾಡಬೇಕು? ಅಭಾ ಪ್ರಶ್ನಿಸಿದ. ಮಾನಸಿಕವಾಗಿ ಅವರ ಸಮೀಪವಾಗುವುದು, ಅಥವಾ ಮಾನಸಿಕವಾಗಿ ಅವರು ಶಕ್ತಿಹೀನರಾದಾಗ ಅವರ ಮನಸ್ಸು ಅಂತರಂಗ ನಮಗೆ ತಿಳಿಯುವುದು. ಅಕ್ಷಯ್ ಉತ್ತರಿಸಿದ. ಅಭಾ ಹೇಳಿದ. ಆಹಾ, ಎಷ್ಟು ಸರಿಯಾಗಿ ಅರ್ಥ ಮಾಡಿಕೊಂಡಿರುವೆ. ನಾವೀಗ ಗುಹೆಯ ಶಕ್ತಿಹೀನ ಸ್ಥಳ ತಿಳಿಯಬೇಕು ಎನ್ನುತ್ತಾ, ನೋಡಿಲ್ಲಿ, ಬಂಡೆಯ ಕೆಳಗಿನಿಂದ ಆ ನೀರು ಹೇಗೆ ಹರಿಯುತ್ತಾ ಇದೆ.
ನಾವು ಈ ನೀರಿನ ಮೂಲ ನೋಡಬಹುದೇ ಎಂದು ಕೇಳಿದ. ಹೇಗೆ ಸಾಧ್ಯ? ನೀರು ಭೂಮಿಯ ಒಳಗಿನಿಂದ ಹರಿದು ಬರುತ್ತಾ ಇರುತ್ತದೆ. ನಾವು ಹೋಗಬಲ್ಲವೇ? ನಾವು ಬಂಡೆಯ ಕೆಳಗೆ ಹೋಗಬೇಕು, ಅಕ್ಷಯ್ ಕೇಳಿದ. ನೋಡೋಣ ಬಾ ಎನ್ನುತ್ತಾ ಅಭ ಬಂಡೆಯ ಕೆಳಗಿನಿಂದ ನೀರು ಬರುತ್ತಾ ಇರುವ ಜಾಗದಲ್ಲಿ ತಲೆ ಬಗ್ಗಿಸಿ ಒಳನುಗ್ಗಿದ. ಇದೇನು ಇವನು ಏನು ನಡೆಸಿರುವ ಎಂದು ನೋಡುವಾಗ ಅಕ್ಷಯ್ ನೀನು ಬಾ ಎನ್ನುವ ಕೂಗು ಒಳಗಿನಿಂದ ಕೇಳಿಸಿತು. ಸರಸ್ವತಿ ನದಿಯ ನೀರಿನ ಶಬ್ದದ ನಡುವೆ ಅವನ ಧ್ವನಿ ಕ್ಷೀಣವಾಗಿ ಕೇಳಿಸಿತ್ತು. ಒಬ್ಬನೇ ಒಳಗೆ ನುಸುಳಿದ. ಏನು ಕತೆ ಎನ್ನುವ ಆತಂಕ ಬೇರೆ. ಸರಸ್ವತಿ ನದಿಯ ನೀರು ಬಂಡೆಯ ಕೆಳಗಿನಿಂದ ಗುಹೆಯ ರೀತಿಯ ಡೊಗರಿನಿಂದ ಹೊರಬರುತ್ತಾ ಇದೆ. ಅಭ ನೀರಿನ ಮೇಲೆ ಬಗ್ಗಿ ನಡೆದು ಒಳಗೆ ಹೋಗಿದ್ದಾನೆ. ಈಗ ಅಕ್ಷಯ್ ಸಹ ವಿಧಿಯಿಲ್ಲದೆ ಅವನಂತೆ ತಲೆ ಬಗ್ಗಿಸಿ ಒಳಗೆ ನುಸುಳಿದ. ಮೈ ಪೂರ್ತಿ ಒಮ್ಮೆಲೆ ಒದ್ದೆ ಆಯಿತು. ಒಳಗೆ ನಸು ಕತ್ತಲೆ. ಹಾಗೆ 2 ಹೆಜ್ಜೆ ಮುಂದೆ ಬಾ, ನೋಡು ಇಲ್ಲಿ ಜಗಲಿಯ ರೀತಿಯ ರಚನೆ ಇದೆ, ಇದನ್ನು ಹತ್ತು. ಅಭಾನ ಧ್ವನಿ ಕೇಳಿಸಿತು. ಸುತ್ತಲ ಕತ್ತಲಿಗೆ ಕಣ್ಣು ಒಗ್ಗಿಸಿಕೊಳ್ಳುವಾಗ ಕರಿಕಲ್ಲಿನ ಕಟ್ಟೆ ಕಾಣಿಸಿತು. ಕೈ ಇಟ್ಟರೆ ನೀರಿನಲ್ಲಿ ನೆಲ ಸತತವಾಗಿ ನೆನೆದು ಜಾರುತ್ತಾ ಇದ್ದಿತು. ಎಚ್ಚರಿಕೆಯಿಂದ ಮೇಲೆ ಹತ್ತಿ ನಿಂತ. ಅಭಾ ಹೇಳುತ್ತಿದ್ದ ಮೆತ್ತನೆಯ ಧ್ವನಿಯಲ್ಲಿ, ಅಕ್ಷಯ್, ಈಗ ನಾನು ಎಲ್ಲಿ ಹೋಗುವೆನು ಹಾಗೆ ನನ್ನ ಹಿಂದೆ ಬಾ. ಆದರೆ ನೆನಪಿಡು, ಈ ಗುಹೆಯಲ್ಲಿ ಓಡಾಡಿ ಮುಗಿಸಿ ಪುನಃ ಹಿಂದೆ ಇಲ್ಲಿ ಬಂದು ಹೊರಗಡೆ ಹೋಗುವವರೆಗೂ ನೀನು ಏನನ್ನೇ ನೋಡಿದರೂ ಯಾರನ್ನೇ ಕಂಡರೂ ಒಂದೇ ಒಂದು ಪದ ಮಾತನಾಡುವಂತೆ ಇಲ್ಲ. ನನ್ನನ್ನೂ ಸಹ ಏನನ್ನೂ ಪ್ರಶ್ನಿಸಲಾಗದು. ನೆನಪಿಡು, ಇದು ನೀನು ನನಗೆ ಕೊಡುತ್ತಾ ಇರುವ ಮಾತು. ಸಾಧ್ಯವಾದರೆ ನಿನ್ನ ಉಸಿರಾಟವು ಜೋರಾಗಿ ಹೊರಗೆ ಕೇಳದಂತೆ ನಿಧಾನವಾಗಿ ಉಸಿರಾಡು. ನಸುಗತ್ತಲು ಜೋರಾದ ನೀರಿನ ಹರಿವಿನ ಶಬ್ದ, ಗುಹೆಯ ಒಳಗಿರುವ ಭಾವ, ತಂಪಾದ ವಾತಾವರಣ ಎಲ್ಲವೂ ಪರಿಣಾಮ ಬೀರಿದವು. ಅಕ್ಷಯ್ ಈಗ ವಿಭ್ರಾಂತನಾದ. ಇದೇನಿದು ಇದ್ದಕ್ಕಿದ್ದಂತೆ ಇಂತಹ ಸಂದರ್ಭ ಎಂದು ಚಿಂತಿಸಿದವನು ಏಕೆ ಏನು ಎಂದು ಹೊರಗೆ ಹೋದ ನಂತರ ಮಾತನಾಡೋಣ, ಈಗ ಇವನೊಡನೆ ಮಾತು ಬೇಡ ಎಂದು ಮೌನವಾಗಿ ಅವನನ್ನು ಹಿಂಬಾಲಿಸಿದ. ನಸುಗತ್ತಲಲ್ಲಿ ಕಲ್ಲಿನ ಮೇಲೆ ಅಭಾನನ್ನು ಹಿಂಬಾಲಿಸಿದ. ಅಭಾ ನಡೆಯುವ ವೇಗದ ಜೊತೆ ಅಕ್ಷಯ ನಡೆಯಬೇಕು ಎಂದರೆ ಹೆಚ್ಚು ಕಡಿಮೆ ಓಡಿದಂತೆ ಇದ್ದಿತು. ಅಭಾ ಸ್ವಲ್ಪ ನಿಧಾನವಾಗಿ ನಡೆ ಎಂದು ಹೇಳಲು ಹೊರಟವನು ಬಾಯಿ ಮುಚ್ಚಿದ. ಅಭಾ ಹೇಳಿದ್ದು ನೆನಪಾಯಿತು. ಏನೇ ಆದರೂ ಮಾತನಾಡುವಂತೆ ಇಲ್ಲ. ಇವನ ಮನಸ್ಸಿನ ಪರಿಸ್ಥಿತಿ ಅರಿತವನಂತೆ ಅಭಾ ತನ್ನ ವೇಗ ಕಡಿಮೆ ಮಾಡಿದ. ನೀರು ವೇಗವಾಗಿ ಹರಿಯುವ ಶಬ್ದ ಕೇಳಿಸುತ್ತಾ ಇದ್ದಿತು. ಸರಸ್ವತಿ ನದಿ ಗುಹೆಯ ಒಳಗಿನಿಂದ ಹರಿಯುತ್ತಾ ಇದೆಯೇನೋ. ಈ ಸರಸ್ವತಿ ನದಿಯ ನೀರು ಕುಡಿದ ಪರಿಣಾಮ ವೇದವ್ಯಾಸರು ಅಷ್ಟೊಂದು ಬುದ್ಧಿವಂತರು ಆದರ? ಮಹಾಭಾರತದ ರಚನೆ, ವೇದಗಳ ವಿಭಾಗ, ಪುರಾಣಗಳ ರಚನೆ, ಅಕ್ಷಯನ ಯೋಚನೆ ಎತ್ತಲೋ ಸುತ್ತುತ್ತಾ ಇದ್ದಿತು. ಈಗ ಇವರಿದ್ದ ಗುಹೆಯ ಮತ್ತೊಂದು ತುದಿ ತಲುಪಿದರೇನೋ. ಹೊರ ಹೋಗುವ ದ್ವಾರದ ಬಳಿ ಅಭಾ ನಿಂತು ಅಕ್ಷಯನಿಗೆ ಕಾಯುತ್ತಾ ಇದ್ದ. ಅಕ್ಷಯ ಅವನನ್ನು ಸೇರಿದ. ದ್ವಾರದಲ್ಲಿನ ಬೆಳಕಿನ ಪರಿಣಾಮ ನೋಡಿ ಅದನ್ನು ಹೊರ ಹೋಗುವ ದ್ವಾರ ಇರಬಹುದು ಎಂದು ಅಕ್ಷಯ ಭಾವಿಸಿದ್ದ. ಆದರೆ ಅದು ನಿಜಕ್ಕೂ ಗುಹೆಯ ಒಳಗೆ ಹೋಗುವ ದ್ವಾರ ಆಗಿತ್ತು. ದ್ವಾರದಲ್ಲಿ ಪ್ರವೇಶ ಮಾಡುವಾಗಲೇ ಅಕ್ಷಯನಿಗೆ ಅನ್ನಿಸಿತು, ಅದು ಹೇಗೋ ಹೊರಗಿನ ಸೂರ್ಯನ ಬೆಳಕಿನ ಪ್ರತಿಫಲನ ಗುಹೆಯ ಒಳಭಾಗದಲ್ಲಿ ಬೀಳುವಂತೆ ಏರ್ಪಾಟು ಇರುವಂತೆ ಕಾಣುವುದು. ಕಪ್ಪು ಕಲ್ಲಿನ ಓಣಿಯಂತಹ ಜಾಗ ನಡೆಯುತ್ತಾ ಇರುವಂತೆ ವಿಶಾಲವಾಗುತ್ತಾ ಇದ್ದಿತು. ಒಂದಿಷ್ಟು ನಡೆಯುವುದರಲ್ಲಿ ವಿಶಾಲ ಆವರಣದ ನಡುವೆ ಇಬ್ಬರು ನಿಂತಿದ್ದರು. ಕಲ್ಲಿನ ಕಂಬಗಳ ನಡುವೆ ಹರಡಿದ ಜಾಗ. ನಿಧಾನವಾಗಿ ನಿಂತು ಸುತ್ತಲೂ ಗಮನಿಸಿದಾಗ ಆವರಣದ ಸುತ್ತ ಮತ್ತೆ ಸಣ್ಣ ಸಣ್ಣ ಕೋಣೆಗಳ ರೀತಿ ಕಾಣಿಸಿತು. ಇವೆಲ್ಲ ಸರಸ್ವತಿ ನದಿ ಬಂಡೆಯ ಕೆಳಗೆ ಹರಿದಿರುವ ಕಾರಣಕ್ಕೆ ಕೊರೆದು ಉಂಟಾಗಿರುವ ಪ್ರಾಕೃತಿಕ ಗುಹೆಯೋ ಅಥವಾ ಮನುಷ್ಯ ನಿರ್ಮಿತವೋ ತಿಳಿಯುವಂತೆ ಇರಲಿಲ್ಲ. ಅಭಾ ತೀರಾ ಶಬ್ದವೇ ಇಲ್ಲದೆ ಬೆಕ್ಕಿನ ಹಾಗೆ ನಡೆಯುತ್ತಾ ಇದ್ದ. ಅಕ್ಷಯ್ ಅವನನ್ನು ಹಿಂಬಾಲಿಸಿದ್ದ. ಒಳಗೆಲ್ಲ ತಂಪಾದ ವಾತಾವರಣ. ಆಶ್ಚರ್ಯ ಎಂದರೆ ಉಸಿರಾಡುವ ಗಾಳಿಗೆ ಯಾವ ತೊಂದರೆಯೂ ಇರಲಿಲ್ಲ. ವಿಚಿತ್ರ ಎಂದರೆ ಇಲ್ಲಿ ನೀರು ಹರಿಯುವ ಯಾವ ಶಬ್ದವೂ ಇಲ್ಲದೆ ಗಾಢವಾದ ಮೌನ ಆವರಿಸಿತ್ತು. ಅಭಾ ಪ್ರತಿಯೊಂದು ಕೋಣೆಯ ಮುಂದೆ ನಿಂತು ಮುಂದು ಹೋಗುತ್ತಾ ಇದ್ದ. ನಿಂತಾಗ ಕೋಣೆಯ ಒಳಗೆ ಏನಾದರೂ ಇರಬಹುದೇ ಎಂದು ಗಮನಿಸುತ್ತಾ ಇದ್ದ.
ಅಕ್ಷಯ್ಗೆ ಅನ್ನಿಸಿತು, ಅಭಾ ಏನನ್ನೋ ಅಥವಾ ಯಾರನ್ನೋ ಹುಡುಕುತ್ತಾ ಇದ್ದಾನೆ. ಗಾಢ ಮೌನದಲ್ಲಿ ಅಕ್ಷಯನಿಗೆ ತಾನು ಉಸಿರಾಡುವ ಶಬ್ದ ಸಹ ಅವನಿಗೆ ಜೋರಾಗಿ ಎನ್ನುವ ರೀತಿ ಕೇಳುತ್ತಾ ಇದೆ. ಉದ್ವೇಗದಿಂದ ಒಂದು ಕೋಣೆಯ ಮುಂದೆ ಅಭಾ ನಿಂತ. ಹಿಂದೆ ಅಕ್ಷಯ. ಆ ಗುಹಾ ಕೋಣೆಯ ಒಳಗೆ ತಿಳಿನೀಲಿ ಬೆಳಕು ಹರಡಿದೆ ಅನ್ನಿಸಿತು ಅಕ್ಷಯನಿಗೆ. ಅಭಾ ಅಕ್ಷಯನ ಮುಖ ನೋಡಿದ. ಅಕ್ಷಯ್ ಕಾತುರದಿಂದ ಅಭಾನತ್ತ ನೋಡಿದ. ಅವನು ಏನು ಸೂಚನೆ ಕೊಡುತ್ತಾ ಇರುವನು? ಅಭಾ ನಿಧಾನವಾಗಿ ಆ ಗುಹೆಯ ಕೋಣೆ ಪ್ರವೇಶಿಸಿದ. ಅರ್ಥ ಮಾಡಿಕೊಂಡ ಅಕ್ಷಯ್ ನಿಧಾನಕ್ಕೆ ಅಭಾನ ಹಿಂದೆ ಹೊರಟ. ಅದೊಂದು ವಿಶಾಲವಾದ ಕೋಣೆ. ಎತ್ತರ ಮಾತ್ರ ಕಡಿಮೆ, 8 ಅಡಿಗಳಷ್ಟು ಎತ್ತರವಿರಬಹುದೇನೋ. ಅಭಾ ನಿಂತು ಬಿಟ್ಟ. ಅಕ್ಷಯ್ ಕಣ್ಣರಳಿಸಿ ನೋಡಿದ. ಕೋಣೆಯ ಮಧ್ಯಭಾಗದಲ್ಲಿ ಸರಿಯಾಗಿ ಒಬ್ಬರು ಕುಳಿತಿರುವರು. ಕಲ್ಲಿನಲ್ಲಿ ಕೆತ್ತಿದ್ದ ವೃತ್ತಾಕಾರದ ಕಮಲದಂಥ ರಚನೆ ನೆಲದ ಮೇಲಿದೆ. ಅಂತಹ ಕಮಲದ ಆಸನದ ಮೇಲೆ ತೀರಾ ವೃದ್ಧರೊಬ್ಬರು ಕುಳಿತಿರುವರು. ಬಿಳಿಯ ಗಡ್ಡ, ಪ್ರಶಾಂತ ಎನ್ನಿಸುವ ಮುಖ, ತಲೆಯ ಮೇಲೆ ಜಟೆ, ಸೊಂಟದ ಕೆಳಭಾಗಕ್ಕೆ ಪಂಚೆಯಂತೆ ಧರಿಸಿದ್ದ ವಸ್ತ್ರ, ತೆರೆದ ಎದೆಯ ಭಾಗ, ಸಣ್ಣ ಎನಿಸುವ ದೇಹರಚನೆ. ಅಭಾ ನಿಶಬ್ದನಾಗಿ ನಿಂತಿದ್ದ. ಅಕ್ಷಯನಿಗೆ ಮಾತನಾಡಿಸಬೇಕು ಅನ್ನಿಸುವಾಗಲೂ ಅಭಾನ ಮಾತು ನೆನಪಿತ್ತು. ಇಲ್ಲಿಂದ ಹೊರಗೆ ಹೋಗುವವರೆಗೂ ಮಾತನಾಡಬಾರದು. ಅಕ್ಷಯ್ ಅವರ ಮುಖವನ್ನೇ ನೋಡುತ್ತಾ ನಿಂತಿದ್ದ. ಅಲ್ಲಿ ಕುಳಿತಿದ್ದ ಆ ಮಹಿಮರು ಸಹ ಏನನ್ನೂ ಮಾತನಾಡಲಿಲ್ಲ. ಅಭಾನ ಮುಖವನ್ನು ಒಮ್ಮೆ, ಅಕ್ಷಯನ ಮುಖವನ್ನು ಒಮ್ಮೆ ನೋಡಿದರು. ನಸು ನಕ್ಕರು. ಅವರ ನಗುವೇ ತೀರ ಸುಂದರ ಅನಿಸಿತು. ಒಂದೆರಡು ಕ್ಷಣ ಅಷ್ಟೆ. ನಿಧಾನವಾಗಿ ಕಣ್ಣು ಮುಚ್ಚಿದರು. ಬಹುಶಃ ಧ್ಯಾನಕ್ಕೆ ತಮ್ಮ ತಪಸ್ಸಿಗೆ ತೊಡಗಿಕೊಂಡರು ಅನ್ನಿಸುತ್ತದೆ. ಅಕ್ಷಯನಿಗೆ ಏನು ಮಾಡುವುದು ತೋಚಲಿಲ್ಲ. ಅಭಾ ನಿಧಾನಕ್ಕೆ ಎನ್ನುವಂತೆ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ದೂರದಿಂದಲೇ. ಅವನನ್ನು ಅನುಸರಿಸಿ ಅಕ್ಷಯ್ ಸಹ ನಮಸ್ಕಾರ ಮಾಡಿದ. ಅಕ್ಷಯ್ ತಪಸ್ಸಿಗೆ ಕುಳಿತ ವ್ಯಕ್ತಿಯನ್ನು ಮತ್ತೆ ಗಮನಿಸಿದ. ಅವರ ಸುತ್ತಲೂ ತಿಳಿನೀಲಿ ಬಣ್ಣದ ಬೆಳಕು ಹರಡಿತ್ತು. ಅದು ಮೇಲಿನವರೆಗೂ, ಮೇಲಿನ ಚಾವಣಿಯವರೆಗೂ ಆ ನೀಲಿ ಬೆಳಕು ಪಸರಿಸಿದ್ದು. ನಿಂತು ನೋಡಿದರೆ ಚಾವಣಿಯಿಂದ ನೀಲಿ ಬೆಳಕು ಅವರ ಮೇಲೆ ಬೀಳುತ್ತಾ ಇದೆಯೋ ಅಥವಾ ಅವರ ದೇಹದಿಂದ ನೀಲಿ ಬೆಳಕು ಸುತ್ತಲೂ ಹರಡಿದೆಯೋ ಎನ್ನುವ ಗೊಂದಲ ಮೂಡುವಂತೆ ಇದ್ದಿತು. ಇನ್ನು ನೋಡಲು ಸಾಕಷ್ಟು ಕೋಣೆಗಳು ಇದ್ದವು. ಆದರೆ ಅಭಾ ಏಕೋ ಹೊರಗೆ ಹೊರಟ. ಅಕ್ಷಯ್ ಅವನನ್ನು ಹಿಂಬಾಲಿಸಿದ. ಸ್ವಲ್ಪ ಕಾಲ ಕಳೆಯುವಾಗ ಅವರು ಪ್ರವೇಶಿಸಿದ್ದ ದ್ವಾರದತ್ತ ಬಂದರು. ಅಭಾ ಮತ್ತು ಅಕ್ಷಯ್ ಪುನಃ ನೀರಿನ ಒಳಗೆ ಇಳಿದರು. ನೀರು ಹರಿಯುತ್ತಾ ಇರುವ ದಾರಿಯಲ್ಲಿ ಹೊರಬಂದರು. ನೀರಿನಿಂದ ಹೊರಬಂದವರು ಪುನಃ ಬಂದ ದಾರಿಯಲ್ಲಿಯೇ ನಡೆಯುತ್ತಾ ಮೇಲ್ಭಾಗದ ವ್ಯಾಸಗುಫಾದ ದ್ವಾರದತ್ತ ಬಂದರು. ಅದೇಕೋ ಅಭಾ ಏನು ಮಾತನಾಡುತ್ತಾ ಇರಲಿಲ್ಲ. ಅಕ್ಷಯ್ ಸಹ ಅವನನ್ನು ಏನು ಕೇಳಲೂ ಹೋಗಲಿಲ್ಲ. ಅವನ ಮನ ಅದೇನೋ ವಿಭ್ರಮೆಯಿಂದ ತುಂಬಿತ್ತು. ಗುಹೆಯ ಬಾಗಿಲಲ್ಲಿ 3-4 ಜನರಿದ್ದರು. ಈ ಮೊದಲು ನೋಡಿದ್ದವರು.